ಇನ್ನು ದೇಶದಲ್ಲಿ ಹಬ್ಬಗಳ ಋತು ಜೋರಾಗಿದೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ ಈಗಷ್ಟೇ ಮುಗಿದಿದೆ. ಪ್ರಮುಖ ಹಬ್ಬಗಳಾದ ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ ಸಾಲು ಸಾಲಾಗಿ ಬರ್ತಾ ಇದೆ. ಆದರೆ ಹಬ್ಬಗಳ ಸಿಹಿಯೂಟಕ್ಕೆ ಅಗತ್ಯವಾಗಿ ಬೇಕಿರೋ ಸಕ್ಕರೆ ಬೆಲೆ ದೇಶದ ಬಹುತೇಕ ಕಡೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಆಗಸ್ಟ್ 15ಕ್ಕೆ ಕೊನೆಗೊಂಡ ವಾರದಲ್ಲಿ ಬೆಂಗಳೂರಿನ ಸಗಟು ಮಾರುಕಟ್ಟೆಯಲ್ಲಿ ಕೆಜಿ ಸಕ್ಕರೆ ದರ 52 ರೂಪಾಯಿ ಇತ್ತು. ಆಗಸ್ಟ್ 20ರ ಹೊತ್ತಿಗೆ ಈಗ 64 ರೂಪಾಯಿಗೆ ಜಿಗಿಯಿತು. ಈಗ ಅದು 66ಕ್ಕೆ ತಲುಪಿದೆ. ಅಂದರೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಬೆಲೆ 1 ಕೆಜಿ ಸಕ್ಕರೆಗೆ 72 ರೂಪಾಯಿಂದ 74 ಆಸುಪಾಸಿನಲ್ಲಿದೆ. ಜನಸಾಮಾನ್ಯರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ಓಕೆ, 72ರಿಂದ 75 ರೂಪಾಯಿ ಆಗ್ತಾಯಿದೆ. ಈ ಸ್ಮೃತಿ ಇರಾನಿ ಅವರು ಈ ಹಿಂದೆ ಹೇಳಿದಂಥ ಒಂದು ಬೈಟ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಾ ಇದೆ. 13 ರೂಪಾಯಿ ಮಾಡ್ತೀವಿ ಸಕ್ಕರೆಗೆ, 13 ರೂಪಾಯಿ ಅಂತೇಳಿ. ಈ ನಡುವೆ E20 ಪೆಟ್ರೋಲ್ ಇದೆಯಲ್ಲ, ನಿತಿನ್ ಗಡ್ಕರಿ ಅವ್ರದ್ದು, ಅದಕ್ಕಾಗಿ ಈ ಕಬ್ಬಿನ ಎಥನಾಲ್ ಬಳಕೆ ಆಗ್ತಾ ಇದೆ, ಅದಕ್ಕಾಗಿ ಸಕ್ಕರೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಆರೋಪ ಪ್ರತ್ಯಾರೋಪ ಬರ್ತಾ ಇದೆ. ಆರೋಪ ಪ್ರತ್ಯಾರೋಪ ನಾನು ಹೇಳ್ತಾ ಇರೋದು. ಆದರೆ ಯಾವತ್ತೂ ಕೂಡ ಈ ಥರ ಒಂದು ಏರಿಕೆ ಆಗಿರಲಿಲ್ಲ ರೀ. ಇದಕ್ಕೆ ಸರಿಯಾದ ಉತ್ತರಗಳನ್ನು ಕೂಡ ಯಾರು ಕೊಡ್ತಾ ಇಲ್ಲ. ಆ ಲಕ್ಷ್ಮಣ ಸವದಿ ಕೇಳಿದರೆ 100 ರೂಪಾಯಿ ನೀರು ಕೊಡ್ತೀರಿ, 50 ರೂಪಾಯಿ ಕೊಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದಷ್ಟು ಇದೆಯಪ್ಪ, ನಿಮಗೇನು? ಈಗ ನಾವು ನಿಮ್ಗೆ ಹೇಳುವುದಲ್ಲ, ಲಕ್ಷ್ಮಣ ಸವದಿ ಅವರೇ ಮಂತ್ರಿ ಆಗೋದಕ್ಕೆ ಬೇರೆಯವರು ಕೂಡ ಇದ್ದಾರೆ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ನೀವು ಬಿಟ್ಬಿಡಿ ಅಂತ ನಾವು ಹೇಳ್ಬೋದಲ್ಲ. ನಿಮಗೆ ಬೇಕು ಮಂತ್ರಿಗಿರಿ. ಆದರೆ ಬಡವರಿಗೆ 50 ರೂಪಾಯಿ 75 ರೂಪಾಯಲ್ಲಿ ಸಕ್ಕರೆ ಆದರೂ ಕೂಡ ಓಕೆ. ಆಮೇಲೆ ನಮ್ಮ ಯಾರು ಪ್ರಹ್ಲಾದ್ ಜೋಶಿ, ಅದು ಮಳೆ ಕಡಿಮೆ ಬಂದಿದೆಯಂತೆ, ಹಾಗಾಗಿ ಸಕ್ಕರೆ ರೇಟ್ ಜಾಸ್ತಿ ಆಗಿದೆಯಂತೆ. ಇವತ್ತು ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂತು, ಹೆಂಗೆ ಕಡಿಮೆ ಆಗ್ಬೋದು ಹೆಂಗೆ? ಪ್ರಹ್ಲಾದ್ ಜೋಶಿ ಅವರೇ, ಎಲ್ಲೆಲ್ಲಿಂದ ಬರ್ತೀರಿ ನೀವೆಲ್ಲ? ಕೇವಲ ಸಕ್ಕರೆ ಮಾತ್ರವಲ್ಲ, ಕಹಿ ಆಗ್ತಾ ಇದೆ ಸಕ್ಕರೆ ಮತ್ತು ಬೆಲ್ಲ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಕ್ಕರೆ ಮತ್ತು ಬೆಲ್ಲದ ಬೆಲೆ. ಇದು ಜಸ್ಟ್ ಟ್ರೈಲರ್, ಮುಂದೈತೆ ಮಾರಿ ಹಬ್ಬ. ನೋಡಿ, ಕಬ್ಬು ಬೆಳೆಯೋದ್ರಲ್ಲಿ ಗೊತ್ತಾ, ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಕಬ್ಬು ಉತ್ಪಾದನೆ ಆಗುತ್ತೆ. ಈ 3 ರಾಜ್ಯ ಬಿಟ್ಟರೆ ಯಾವ ರಾಜ್ಯಗಳಲ್ಲೂ ಕಬ್ಬು ಬೆಳೆಯುವುದಿಲ್ಲ. ಸಕ್ಕರೆಗಾಗಿ 3 ರಾಜ್ಯಗಳನ್ನೇ ಅವಲಂಬಿಸಿದೆ ಭಾರತ. ಕರ್ನಾಟಕದಲ್ಲಿ 25-26 ಸಾಲಲ್ಲಿ 7.5 ಲಕ್ಷ ಹೆಕ್ಟೇರ್ನಲ್ಲಿ ಕಬ್ಬು ಉತ್ಪಾದನೆ ಆಗ್ತಾ ಇದೆ. ನಮ್ಮಲ್ಲಿ ಅತಿ ಹೆಚ್ಚು ಆಗೋದು ಒಂದು ಮಂಡ್ಯದಲ್ಲಿ, ಮತ್ತೊಂದು ಬೆಳಗಾವಿಯಲ್ಲಿ. 6.40 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿದ್ದ ಕಬ್ಬನ್ನು ಕಾರ್ಖಾನೆಗೆ ಪೂರೈಕೆ ಮಾಡಲಾಗಿದೆ. 576 ಲಕ್ಷ ಮೆಟ್ರಿಕ್ ಕಬ್ಬು ನುರಿಸಿ 50 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಮಾಡಲಾಗಿದೆ. ನಮ್ಮ ರಾಜ್ಯಕ್ಕೆ ಒಂದು ವರ್ಷ 25-28 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಬೇಕು. ನಮ್ಮ ರಾಜ್ಯಕ್ಕೆ 50% ಸಕ್ಕರೆ ಬೇರೆ ಕಡೆಯಿಂದ ಬರುತ್ತೆ. ನಮಗೆ ಪಶ್ಚಿಮ ಬಂಗಾಳ, ಗೋವಾ, ಮಣಿಪುರ, ಕೇರಳ ಸೇರಿ ಕಬ್ಬು ಬೆಳೆಯುವ ರಾಜ್ಯಗಳಿಗೆ ಪೂರೈಕೆ ಮಾಡ್ತಾರೆ. ಬೆಳೆಯೋದ್ರೆ ನಾವು ಪೂರೈಕೆ ಮಾಡ್ತೀವಿ, ಅಲ್ಲಿಂದ ಬರೋದಲ್ಲ, ಅಲ್ಲಿಗೆ ನಾವು ಕಳಿಸ್ತೀವಿ. ಅಲ್ಲಿ ಬೇರೆ ಬೇರೆ ರಾಜ್ಯ ಇದೆಯಲ್ಲ, ಅನೇಕ ಕಡೆಗೆ ನಾವು ಪಶ್ಚಿಮ ಬಂಗಾಳ, ಗೋವಾ, ಮಣಿಪುರ, ಕೇರಳ ಇಲ್ಲಿಗೆ ನಾವು ಕಳಿಸ್ತೀವಿ. ಆಮೇಲೆ ಇತ್ತೀಚೆಗೆ ಬಂತಲ್ಲ ಎಲ್ನಿನೋ ಫುಲ್ಲು. ಆ ಕಾರಣಕ್ಕೆ ಈ ವರ್ಷ ಕಬ್ಬಿನ ಉತ್ಪಾದನೆ ಕುಸಿತವಾಗಿದೆ. ಈ ವರ್ಷ 340 ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಗುರಿ ಇಡಲಾಗಿತ್ತು. ಆದರೆ 305 ಟನ್ ಸಕ್ಕರೆ ಉತ್ಪಾದಿಸಿದ್ದಕ್ಕೆ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಆಶ್ಚರ್ಯ ಏನಪ್ಪ ಅಂತಂದರೆ, ಬಹುಶಃ ಪಾಕಿಸ್ತಾನದಿಂದ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳುವ ಸಾಧ್ಯತೆ ಇದೆಯಂತೆ. ಹಾಗಾಗಿ ಈ ಯುದ್ಧ ಎಲ್ಲ ಆದ ನಂತರ ನಮ್ಮ ವಾಣಿಜ್ಯ ವಹಿವಾಟು ನಿಂತೋಗಿದೆ. ಅಲ್ಲಿ ಪಾಕಿಸ್ತಾನದ ಉದ್ಯಮಿಗಳೆಲ್ಲ ರೆಡಿಯಾಗಿದ್ದಾರೆ, ಸಕ್ಕರೆ ಕಳಿಸ್ಬಿಡಿ, ಪಾಕಿಸ್ತಾನ ಥ್ರೂಲ್ಲಿದ್ದರೂ ಕೂಡ ಆ ಬೇರೆ ಕಡೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿಂದ ಕಳಿಸಿ ಅಂತೇಳಿ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ.